ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮ್ಯಾಂಗೋ ಮಿಲ್ಕ್ ಬರ್ಫಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಫಸ್ಟ್ ಏನು ಮಾಡೀನಂದರೆ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದರೊಳಗೆ ಹಾಕೊಂಡು ಲೀಡ್ ಮುಚ್ಕೊಂಡು ನಾನು ಇದು ಪ್ಯೂರಿ ಮಾಡ್ಕೊತೀನಿ. ನೋಡಿ, ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ನಾನು ಇದು ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪ್ಯೂರಿ ಇದೆಲ್ಲ ಒಂದು ಕಪ್ ಇದೆ. ಇದು ನೋಡಿ, 1 ಕಪ್ ಪ್ಯೂರಿ ಇದ್ರೆ ಅದಕ್ಕೆ ಅರ್ಧ ಕಪ್ ನಾನು ಸಕ್ಕರೆ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ 2 ಕಪ್ ನಾನು ಮಿಲ್ಕ್ ಪೌಡರ್ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಜಲ್ದಿ ಮಿಕ್ಸ್ ಆಗೋದಿಲ್ಲ, ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಆಗಿದೆ. ನೋಡಿ, ನಾನು ಇಲ್ಲಿ ಯೆಲ್ಲೋ ಫುಡ್ ಕಲರ್ ಹಾಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. 1 ಚಮಚ ನಾನು ತುಪ್ಪ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಗಟ್ಟಿಯಾಗಿದೆ. ಈ ರೀತಿ ಗಟ್ಟಿಯಾಗಿರಬೇಕು. ಒಂದು ಅರ್ಧ ಚಮಚ ನಾನು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಬೆಟರ್ ಇದೆಯಲ್ಲ, ಇದು ಈ ರೀತಿ ಪ್ಯಾನಿಗೆ ಹತ್ಕೋಬಾರ್ದು. ನೋಡಿ, ಇದು ಹತ್ಕೊಂಡಿಲ್ಲ, ರೆಡಿ ಆಗಿದೆ. ನೋಡಿ, ಇದು ತಣ್ಣಗಾಗಿದೆ. ತಣ್ಣಗಾದಿಂದ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು ಶೇಪ್ ಕೊಡೋಣ. ಇದಕ್ಕೆ ಸ್ವಲ್ಪ ನಾನು ಕೈಗೆ ತುಪ್ಪ ಹಚ್ಕೊಂಡು ಈ ರೀತಿ ಶೇಪ್ ಕೊಡಬೇಕು. ನೋಡಿ, ಈ ರೀತಿ ನಾನು ಶೇಪ್ ಕೊಟ್ಟಿದ್ದೀನಿ. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮ್ ಹಾಕೊಂಡಿದ್ದೀನಿ, ಸ್ವಲ್ಪ ಪಿಸ್ತಾನು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಎಲ್ಲ ಹಚ್ಕೊಂಡಿದ್ದೀನಿ, ಶೇಪ್ ಕೊಟ್ಟಿದ್ದೀನಿ. ಇದನ್ನು 1-2 ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ನೀವು ಫ್ರಿಜ್ ಒಳಗೆ ಜಾಸ್ತಿ ಇಟ್ಕೋಬೇಡಿ, ಅಷ್ಟೇ 2 ನಿಮಿಷ ಇಟ್ಕೊರಿ. ಇಲ್ಲಾಂದ್ರೆ ನೀವು ಹೊರಗೂ ಇಟ್ಕೋಬಹುದು, ರೂಮ್ ಟೆಂಪ್ರೇಚರ್ ಒಳಗೂ ಇಟ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಮ್ಯಾಂಗೋ ಮಿಲ್ಕ್ ಬರ್ಫಿ ರೆಡಿ ಆಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.